ಎಲ್ರಿಗೂ ನಮಸ್ಕಾರ. ಶ್ರೀ ಗುರು KN ಎಜುಕೇಷನಲ್ ಅಕಾಡೆಮಿಗೆ ನಿಮಗೆಲ್ರಿಗೂ ಸ್ವಾಗತ. ಲಾಸ್ಟ್ ಕ್ಲಾಸಲ್ಲಿ ರೆಸಿಸ್ಟೆನ್ಸ್ ಬಗ್ಗೆ ಮತ್ತು ರೆಸಿಸ್ಟರ್ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಇವಾಗ ಈ ಕ್ಲಾಸಲ್ಲಿ ನಾವು ರೆಸಿಸ್ಟರು ಕಾಂಬಿನೇಷನ್ ಇದ್ದರೆ, ಓಕೆ, ಒಂದಕ್ಕಿಂತ ಜಾಸ್ತಿ ರೆಸಿಸ್ಟರ್ಸು ಒಟ್ಟಿಗೆ ಇದ್ದರೆ ಅದರದ್ದು ರೆಸಿಸ್ಟೆನ್ಸ್ ಏನಾಗುತ್ತೆ ಅಂತ ಇವತ್ತು ತಿಳ್ಕೊಳ್ಳೋಣ. ಓಕೆ, ಸೊ ಹಾಗಾದರೆ ಇವತ್ತು ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್. ಸೊ ಒಂದಕ್ಕಿಂತ ಜಾಸ್ತಿ ರೆಸಿಸ್ಟರ್ಸ್ ಒಟ್ಟಿಗೆ ಬಂದು ಕನೆಕ್ಟ್ ಆಗಿದರೆ ಅದರದ್ದು ರೆಸಿಸ್ಟೆನ್ಸ್ ಏನಾಗುತ್ತೆ ಅಥವಾ ಅದರ ಕಾಂಬಿನೇಷನ್ ಏನಾಗುತ್ತೆ, ಅದರಿಂದ ನಮ್ಗೆ ಯಾವ ಥರ ಕರೆಂಟ್ ಮತ್ತು ವೋಲ್ಟೇಜ್ ಚೇಂಜ್ ಆಗುತ್ತೆ, ಹಾಗೆಯೇ ರೆಸಿಸ್ಟೆನ್ಸ್ ವ್ಯಾಲ್ಯೂಸು ಚೇಂಜ್ ಆಗುತ್ತೆ ಅಂತ ಇವತ್ತು ತಿಳ್ಕೊಳ್ಳೋಣ. ಓಕೆ, ಸೊ ಈ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸಲ್ಲಿ ಎರಡು ಟೈಪ್ ಇದೆ. ಸೊ ಮೊದಲನೇದು ಏನಂದರೆ ಸೀರೀಸ್ ಕಾಂಬಿನೇಷನ್. ಸೊ ಮೊದಲನೇದು ಬಂದು ಸೀರೀಸ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್. ಅಂದರೆ ಏನಿಲ್ಲ, ಈ ರೆಸಿಸ್ಟರ್ಸು ಒಂದ್ರ ಪಕ್ಕ ಒಂದು, ಸೊ ಒಂದ್ರ ಪಕ್ಕ ಒಂದು ಈ ರೀತಿಯಲ್ಲಿ ಕನೆಕ್ಟ್ ಆಗಿರುತ್ತೆ. ಓಕೆ, ಸೊ ಆಬ್ವಿಯಸ್ಲಿ ಇದರ ರೆಸಿಸ್ಟೆನ್ಸಸ್ಸು ಮೇ ಬಿ ಡಿಫ್ರೆಂಟ್ ಇರ್ಬೋದು ಅಥವಾ ಸೇಮ್ ಇರ್ಬೋದು, ಅದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಈ ಥರ ಒಂದ್ರ ಪಕ್ಕ ಒಂದು ರೆಸಿಸ್ಟರು ಇನ್ ಅ ಗಿವನ್ ಸರ್ಕ್ಯೂಟ್, ಒಂದು ಸರ್ಕ್ಯೂಟಲ್ಲಿ ಕನೆಕ್ಷನ್ ಆಗಿದ್ದರೆ ಸೊ ಇದ್ರದ್ದು ರೆಸಿಸ್ಟೆನ್ಸ್ ಏನು ಅಂತ ಫೈಂಡ್ ಔಟ್ ಮಾಡಿ, ಅಥವಾ ಅದನ್ನು ನಾವು ಸೀರೀಸ್ ಕಾಂಬಿನೇಷನ್ ಅಂತ ಕರಿತೀವಿ. ಓಕೆ, ಸೊ ಒಂದ್ರ ಪಕ್ಕಕ್ಕೆ ಒಂದು ಜಾಯಿನ್ ಆಗ್ತಾ ಹೋಗಿದೆ. ಇದು ಮೂರೇ ಇರಬೇಕು ಅಂತಿಲ್ಲ, ಮೂರಕ್ಕಿಂತ ಇನ್ನೂ ಜಾಸ್ತಿ ಕೂಡ ಇರ್ಬೋದು. ಓಕೆ, ಸೊ ಆವಾಗಲೂ ಕೂಡ ನಾವು ಅದನ್ನು ಸೀರೀಸ್ ಕಾಂಬಿನೇಷನ್ ಅಂತ ಕರಿತೀವಿ. ಓಕೆ, ಇನ್ನೊಂದು ಟೈಪ್ ಇದೆ, ಅದನ್ನು ನಾವು ಪ್ಯಾರಲಲ್ ಕಾಂಬಿನೇಷನ್ ಅಂತ ಕರಿತೀವಿ. ಹಾಗಾದರೆ ಪ್ಯಾರಲಲ್ ಕಾಂಬಿನೇಷನ್ನಲ್ಲಿ ರೆಸಿಸ್ಟರ್ಸ್ ಹೇಗೆ ಕನೆಕ್ಟ್ ಆಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಪ್ಯಾರಲಲ್ ಕಾಂಬಿನೇಷನಲ್ಲಿ ರೆಸಿಸ್ಟರ್ಸು ಈ ರೀತಿಯಲ್ಲಿ ಕನೆಕ್ಟ್ ಆಗಿರುತ್ತೆ. ಓಕೆ, ಸೊ ಪ್ಯಾರಲಲ್ ಕಾಂಬಿನೇಷನ್ಲಿ ಈ ರೀತಿಯಲ್ಲಿ ರೆಸಿಸ್ಟರ್ ಕನೆಕ್ಟ್ ಆಗಿರುತ್ತೆ. ಅಂದರೆ ಏನಿಲ್ಲ, ಒಂದು ಸರ್ಕ್ಯೂಟು ಅದರಿಂದ ಮೂರು ಡಿವೈಡ್ ಆಗಿ ಮೂರು ರೆಸಿಸ್ಟರ್ಸ್ ಕನೆಕ್ಟ್ ಆಗಿ ಮತ್ತೆ ಸೇಮ್ ಸರ್ಕ್ಯೂಟ್ ಲೈನಲ್ಲಿ ಕರೆಂಟ್ ಪಾಸ್ ಆಗುತ್ತೆ. ಓಕೆ, ಇಲ್ಲಿ ಏನಾಗ್ತದೆ, ಇಲ್ಲಿ ಸರ್ಕ್ಯೂಟಲ್ಲಿ ಯಾವುದೇ ರೀತಿ ಪಾತ್ ಚೇಂಜಸ್ ಆಗಿಲ್ಲ. ಸೊ ರೆಸಿಸ್ಟರ್ಸು ಸೀರೀಸಾಗಿ ಕನೆಕ್ಟ್ ಆಗಿರುತ್ತೆ, ಅದರಿಂದ ನೆಕ್ಸ್ಟು ಡೈರೆಕ್ಟಾಗಿ ಸರ್ಕ್ಯೂಟ್ ಡಯಾಗ್ರಾಮ್ ಕೂಡ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಇದನ್ನು ನಾವು ಸೀರೀಸ್ ಕಾಂಬಿನೇಷನ್ ಅಂತ ಕರಿತೀವಿ, ಇದನ್ನು ನಾವು ಪ್ಯಾರಲಲ್ ಕಾಂಬಿನೇಷನ್ ಅಂತ ಕರಿತೀವಿ. ಓಕೆ, ಸೊ ಸೀರೀಸ್ ಕಾಂಬಿನೇಷನಲ್ಲಿ ರೆಸಿಸ್ಟೆನ್ಸ್ ವ್ಯಾಲ್ಯೂ ಡಿಫ್ರೆಂಟ್ ಇರುತ್ತೆ, ಪ್ಯಾರಲಲ್ ಕಾಂಬಿನೇಷನಲ್ಲಿ ಕೂಡ ರೆಸಿಸ್ಟೆನ್ಸ್ ವ್ಯಾಲ್ಯೂ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಎರಡನ್ನೂ ನಾವು ಸಪ್ರೇಟಾಗಿ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ಫಸ್ಟು ಸೀರೀಸ್ ಕಾಂಬಿನೇಷನ್ ನಾವು ತಗೊಳ್ಳೋಣ. ಸೊ ಸೀರೀಸ್ ಕಾಂಬಿನೇಷನಲ್ಲಿ ಟೋಟಲ್ ರೆಸಿಸ್ಟೆನ್ಸು, ಈ ಮೂರು ರೆಸಿಸ್ಟರ್ಸ್ ಇದೆಯಲ್ವಾ, ಈ ಮೂರು ರೆಸಿಸ್ಟರ್ಸು ಸೀರೀಸಲ್ಲಿ ಕನೆಕ್ಷನ್ ಆಗಿರೋದಕ್ಕೆ ಟೋಟಲ್ ರೆಸಿಸ್ಟೆನ್ಸ್ ಏನಾಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ಆಲ್ರೆಡಿ ಡಯಾಗ್ರಾಮ್ ಇದೆ, ಇದಕ್ಕೆ ನಾನು ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ರೆ ನನ್ನ ಸರ್ಕ್ಯೂಟ್ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಆಬ್ವಿಯಸ್ಲಿ ಲಾಂಗರ್ ಲೈನ್ ಏನು ರೆಪ್ರೆಸೆಂಟ್ ಮಾಡುತ್ತೆ, ಪಾಸಿಟಿವ್ ಸೈಡ್ ರೆಪ್ರೆಸೆಂಟ್ ಮಾಡುತ್ತೆ, ಶಾರ್ಟರ್ ಸೈಡ್ ಬಂದು ನೆಗೆಟಿವ್ ಸೈಡ್ನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ನಿಮಗೆ ಬೇಕು ಅಂದರೆ ಒಂದು ಆ್ಯಮ್ಮೀಟರ್ ಕೂಡ ನೀವು ಕನೆಕ್ಷನ್ ಮಾಡ್ಕೋಬೋದು, ಕರೆಂಟ್ ಮೆಷರ್ಮೆಂಟ್ಗೆ ಒಂದು ಆ್ಯಮ್ಮೀಟರ್ ಕೂಡ ಕನೆಕ್ಷನ್ ಮಾಡ್ಕೋಬೋದು ಸರ್ಕ್ಯೂಟಲ್ಲಿ. ಸೊ ಇವಾಗ ನಮ್ಮ ಸರ್ಕ್ಯೂಟು ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಈ ಥರ ಒಂದು ಸರ್ಕಲ್ ಬಂದರೆ ನಮ್ಮ ಸರ್ಕ್ಯೂಟು ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಎಲ್ಲೂ ಕೂಡ ಓಪನ್ ಇರಬಾರ್ದು. ಓಕೆ, ಎಲ್ಲೂ ಕೂಡ ಲೈನ್ ಕನೆಕ್ಷನ್ಸ್ ಆಗಿಲ್ದಿರೋ ಜಾಗ ಇರಬಾರ್ದು ಎಕ್ಸೆಪ್ಟ್ ಬ್ಯಾಟ್ರಿಗೆ. ಬ್ಯಾಟ್ರಿ ಏನು ಮಾಡುತ್ತೆ, ಬ್ಯಾಟ್ರಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಕ್ರಿಯೇಟ್ ಮಾಡುತ್ತೆ. ಎಲೆಕ್ಟ್ರಿಕಲ್ ಸೆಲ್ ಒಂದಿದ್ರೆ ಎಲೆಕ್ಟ್ರಿಕಲ್ ಸೆಲ್ ಅಂತ ಕರಿತೀವಿ. ಈ ಎಲೆಕ್ಟ್ರಿಕಲ್ ಸೆಲ್ ಏನಕ್ಕಪ್ಪ ಬೇಕು ಅಂದರೆ ಇದೇ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಕ್ರಿಯೇಟ್ ಮಾಡುತ್ತೆ. ಓಕೆ, ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕ್ರಿಯೇಟ್ ಆದರೆ ಮಾತ್ರ ಕರೆಂಟ್ ಪಾಸ್ ಆಗುತ್ತೆ, ಇಲ್ಲ ಅಂದರೆ ನೋ ಕರೆಂಟ್ ನೋ ಎಲೆಕ್ಟ್ರಿಸಿಟಿ ಅಲ್ವಾ. ಸೊ ಈ ಎಲೆಕ್ಟ್ರಿಕಲ್ ಸೆಲ್ ಅಥವಾ ಜಾಸ್ತಿ ಬರೆದ್ರೆ ಬ್ಯಾಟ್ರಿ ಏನಕ್ಕೆ ಯೂಸ್ ಮಾಡ್ತಿದ್ದೀವಿ, ಸೊ ಎಲೆಕ್ಟ್ರಿಸಿಟಿ ಸರ್ಕ್ಯೂಟಲ್ಲಿ ಪಾಸ್ ಆಗೋದಕ್ಕೆ. ಆ್ಯಮ್ಮೀಟರ್ ಏನಕ್ಕೆ ಯೂಸ್ ಮಾಡ್ತಿದ್ದೀವಿ, ಕರೆಂಟನ್ನು ಮೆಷರ್ಮೆಂಟ್ ಮಾಡೋದಕ್ಕೆ ಆ್ಯಮ್ಮೀಟರ್ ಯೂಸ್ ಮಾಡ್ತಿದ್ದೀವಿ. ಓಕೆ, ಸೊ ಇದಕ್ಕೂ ಕೂಡ ನೀವು ಪಾಸಿಟಿವ್ ನೆಗೆಟಿವ್ ತೋರಿಸ್ಬೇಕು. ಸೊ ನನ್ನ ಸರ್ಕ್ಯೂಟಲ್ಲಿ ನಾನು ನೋಡ್ತಾ ಹೋದರೆ ಈ ಸೈಡ್ ಪಾಸಿಟಿವ್ ಇದೆ,
ಇದು ನೆಗೆಟಿವ್ ಕನೆಕ್ಟ್ ಆಗಿದೆ. ಓಕೆ, ಯಾವಾಗಲೂ ಆ್ಯಮ್ಮೀಟರ್ ಪಾಸಿಟಿವ್ ಸೈಡ್ ಪಾಸಿಟಿವ್ ಕನೆಕ್ಟ್ ಆಗಬೇಕು, ನೆಗೆಟಿವ್ ಸೈಡ್ ನೆಗೆಟಿವ್ ಆಗಿ ಕನೆಕ್ಟ್ ಆಗಬೇಕು. ಓಕೆ, ಸೊ ಇವಾಗ ಬ್ಯಾಟ್ರಿ ಇರೋದ್ರಿಂದ ಅಥವಾ ನಿಮ್ಮ ಎಲೆಕ್ಟ್ರಿಕಲ್ ಸೆಲ್ ಇರೋದ್ರಿಂದ ಏನಾಗುತ್ತೆ, ನಮ್ಮ ವಯರಲ್ಲಿ ಕರೆಂಟ್ ಪಾಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಏನಾಗುತ್ತೆ, ಕರೆಂಟ್ ಪಾಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಕರೆಂಟೇ ಏನು ಮಾಡುತ್ತೆ, ರೆಸಿಸ್ಟೆನ್ಸ್ R1 ಮುಖಾಂತರ ಇಟ್ ವಿಲ್ ಪಾಸ್ ಡೌನ್ ಮುಖಾಂತರ ಹಾದು ಹೋಗುತ್ತೆ. ಓಕೆ, ವ್ಯಾಲ್ಯೂ ಚೇಂಜ್ ಆಗುತ್ತಾ ಅಂತ ಕೇಳಿದ್ರೆ ವ್ಯಾಲ್ಯೂ ಚೇಂಜ್ ಆಗೋದಿಲ್ಲ. ಓಕೆ, ಏನು ಕರೆಂಟ್ ಅಂದರೆ ಚಾರ್ಜಸ್ಸು. ಕರೆಂಟ್ ಅಂದರೆ ಏನು, ಚಾರ್ಜಸ್ಸು. ಸೊ 100 ಚಾರ್ಜಸ್ ಇಲ್ಲಿಗೆ ಬಂದಿದೆ ರೆಸಿಸ್ಟೆನ್ಸ್ R1 ಅಂತ ಅಂದರೆ 100 ಚಾರ್ಜಸ್ಸೇ ಆಚೆಗೂ ಬರುತ್ತೆ ಅಲ್ವಾ. ಸ್ಲೋ ಆಗಿದೆಯೋ ಫಾಸ್ಟ್ ಆಗಿದೆಯೋ ನಮಗೆ ಬೇಕಾಗಿಲ್ಲ, ಬಟ್ 100 ಚಾರ್ಜ್ ಕೂಡ ಆಚೆಗೆ ಬಂದೇ ಬರುತ್ತೆ ಅಲ್ವಾ. ಸಿಮಿಲರ್ಲಿ ಇಲ್ಲಿಗೆ ಬಂದರೂ ಕೂಡ ಕರೆಂಟ್ ಆಗೇ ಇರುತ್ತೆ, ಏನು ಚೇಂಜ್ ಆಗೋದಿಲ್ಲ. ಓಕೆ, ಸೊ ನಾವು ಈ ಕರೆಂಟು ರೆಸಿಸ್ಟೆನ್ಸ್ R2 ಮುಖಾಂತರ ಕೂಡ ಹಾದು ಹೋಗುತ್ತೆ, ಏನೇ ಚೇಂಜ್ ಇರೋದಿಲ್ಲ. ಓಕೆ, ಸಿಮಿಲರ್ಲಿ ಇದೇ ಕರೆಂಟ್ ರೆಸಿಸ್ಟೆನ್ಸ್ R3 ಮುಖಾಂತರನೂ ಹಾದು ಹೋಗುತ್ತೆ, ಬಟ್ ಯಾವುದೇ ರೀತಿ ಚೇಂಜ್ ಇರೋದಿಲ್ಲ. ಓಕೆ, ಬಟ್ ಇವಾಗ ತಾನೇ ಹೋಮ್ಸ್ ಲಾ ಓದಿದ್ವಿ, ನಮ್ಮ ಪ್ರೀವಿಯಸ್ ವೀಡಿಯೋದಲ್ಲಿ ನೀವು ನೋಡಿದ್ರೆ ಹೋಮ್ಸ್ ಲಾ ಓದಿದ್ದೀವಿ. ಸೊ ಹಾಗಾದರೆ ಹೋಮ್ಸ್ ಲಾ ಪ್ರಕಾರ ಯಾವುದೋ ಒಂದು ಚೇಂಜ್ ಆಗ್ತಾನೆ ಇರಬೇಕಲ್ವಾ. ರೆಸಿಸ್ಟೆನ್ಸ್ ವ್ಯಾಲ್ಯೂ ಇದೆ ಅಂದಮೇಲೆ ಈದರ್ ಕರೆಂಟ್ ಅಥವಾ ವೋಲ್ಟೇಜ್ ಚೇಂಜ್ ಆಗಬೇಕು ಅಲ್ವಾ. ಸೊ ಇಲ್ಲಿ ಕರೆಂಟ್ ಚೇಂಜ್ ಆಗ್ತಿಲ್ಲ, ಬಟ್ ರೆಸಿಸ್ಟೆನ್ಸ್ ಚೇಂಜ್ ಆಗ್ತಾ ಇದೆ ಅಲ್ವಾ. ಸೊ ಹಾಗಾದರೆ ರೆಸಿಸ್ಟೆನ್ಸ್ ಚೇಂಜ್ ಆದರೂ ಕರೆಂಟ್ ಚೇಂಜ್ ಆಗ್ತಿಲ್ಲ, ಹಾಗಾದರೆ ಆಬ್ವಿಯಸ್ಲಿ ವೋಲ್ಟೇಜ್ ಚೇಂಜ್ ಆಗ್ತಾ ಇರಬೇಕು. ಓಕೆ, ಅದೇ ಅಲ್ವಾ ರಿಲೇಷನ್ ಇದ್ದಿದ್ದು ಅಲ್ವಾ. ಹೋಮ್ಸ್ಲಾಗ್ ನೀವು ಪ್ರೀವಿಯಸ್ಲಿ ಒಂದು ಸತಿ ಹೋಗಿ ನೋಡ್ಕೊಂಡು ಬಂದರೆ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಸೊ ಅಲ್ಲಿ ಏನಿದೆ, ರೆಸಿಸ್ಟೆನ್ಸು, ಕರೆಂಟು, ವೋಲ್ಟೇಜು ಮೂರು ಕೂಡ ಒಂದ್ರ ಮೇಲೊಂದು ಡಿಪೆಂಡ್ ಆಗಿದೆ. ನಾವು ನಿಮ್ಗೆ ಈ ಕ್ವೆಶನ್ ನೆನಪಿರ್ಬೋದು, V = IR. ಸೊ ವೋಲ್ಟೇಜು ಕರೆಂಟ್ ಮೇಲೆ ಮತ್ತು ರೆಸಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಇಲ್ಲೇನಾಗಿದೆ, ಇವಾಗ ರೆಸಿಸ್ಟೆನ್ಸ್ ಚೇಂಜ್ ಆಗ್ತಿದೆ ಬಟ್ ಕರೆಂಟ್ ಚೇಂಜ್ ಆಗ್ತಿಲ್ಲ. ಓಕೆ, ಹಾಗಾದರೆ ಯಾವ್ದು ಚೇಂಜ್ ಆಗ್ತಿರಬೇಕು, ವೋಲ್ಟೇಜ್ ಕೂಡ ಚೇಂಜ್ ಆಗಬೇಕು. ಯಾಕಂದರೆ V is proportional to R, ಎರಡು ಕೂಡ ಪ್ರಪೋರ್ಷನಲ್ ಆಗಿದೆ. ಓಕೆ, ಒಂದು ಚೇಂಜ್ ಆದರೆ ಒಂದು ಇನ್ಕ್ರೀಸ್ ಆದರೆ ಇನ್ನೊಂದು ಕೂಡ ಇನ್ಕ್ರೀಸ್ ಆಗಬೇಕು, ಒಂದು ಡಿಕ್ರೀಸ್ ಆದರೆ ಇನ್ನೊಂದು ಕೂಡ ಡಿಕ್ರೀಸ್ ಆಗಬೇಕು. ವೋಲ್ಟೇಜು ಮತ್ತು ರೆಸಿಸ್ಟೆನ್ಸ್ ಮಧ್ಯೆ ನಾನು ಇವಾಗ ಹೇಳ್ತಿರೋದು. ಓಕೆ, ಸೊ ಹಾಗಾದರೆ ಕರೆಂಟ್ ಸೇಮ್ ಇದೆ, ರೆಸಿಸ್ಟೆನ್ಸ್ R1 ಮುಖಾಂತರ ಕರೆಂಟ್ ಹಾದು ಹೋದಾಗ ಸೊ ಆಬ್ವಿಯಸ್ಲಿ ವೋಲ್ಟೇಜ್ ವ್ಯಾಲ್ಯೂ ಕೂಡ ಚೇಂಜ್ ಆಗ್ತಾ ಇರಬೇಕು. ಓಕೆ, ಸೊ ಈ ವೋಲ್ಟೇಜ್ ಏನಿರುತ್ತಲ್ಲ ರೆಸಿಸ್ಟೆನ್ಸ್ R1 ಮುಖಾಂತರ ಹಾದು ವೋಲ್ಟೇಜ್ ಏನು ಬರುತ್ತಲ್ಲ ಅಕ್ರಾಸ್ ರೆಸಿಸ್ಟರ್ R1, ಅದನ್ನು ನಾನು V1 ಅಂತ ಕರಿತೀನಿ. R1 ಮುಖಾಂತರ R1 ಥ್ರೂ ಯಾವುದು ವೋಲ್ಟೇಜ್ ಇದೆ ಅದನ್ನು V1 ಅಂತ ಕರಿತೀನಿ. ಸಿಮಿಲರ್ಲಿ R2 ಮುಖಾಂತರ ಚೇಂಜ್ ಆಗಿರೋ ವೋಲ್ಟೇಜ್ನ V2 ಅಂತ ಕರಿತೀನಿ. ಹಾಗೆಯೇ R3 ಮುಖಾಂತರ ಚೇಂಜ್ ಆಗಿರೋ ವೋಲ್ಟೇಜ್ನ V3 ಅಂತ ಕರಿತೀನಿ. ಓಕೆ, ಸೊ ನಾವು ಇವಾಗ ಬ್ಯಾಟ್ರಿಗೆ ಬರೋಣ. ಬ್ಯಾಟ್ರಿ ಹತ್ರ ಇರೋ ವೋಲ್ಟೇಜ್ನ ಅಥವಾ ಎಲೆಕ್ಟ್ರಿಕಲ್ ಸೆಲ್ ಹತ್ರ ಇರೋ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಲ್ಲಿ ಅಲ್ವಾ ರಿಯಲಾಗಿ ಕ್ರಿಯೇಟ್ ಆಗಿರೋದು, ಅದನ್ನು V ಅಂತ ಕರಿತೀನಿ. ಓಕೆ, ಸೊ ಈ V ಪೂರ್ತಿ ಸರ್ಕ್ಯೂಟಲ್ಲಿದೆ, ಬಟ್ ಈ ರೆಸಿಸ್ಟರ್ಸ್ ಮುಖಾಂತರ ಹಾದು ಹೋದಾಗ ಮಾತ್ರ ವೋಲ್ಟೇಜು ಚೇಂಜ್ ಆಗ್ತಾ ಹೋಗುತ್ತೆ. ಹೇಗೆ, R1ಗೆ ವೋಲ್ಟೇಜ್ ಬಂದು V1, R2ಗೆ ವೋಲ್ಟೇಜ್ ಬಂದು V2, R3ಗೆ ಬಂದು ವೋಲ್ಟೇಜು V3. ಓಕೆ, ಸೊ ಕರೆಂಟ್ ಯಾವುದೇ ರೀತಿಯಲ್ಲಿ ಚೇಂಜ್ ಇರೋದಿಲ್ಲ. ಓಕೆ, ಸೊ ಹಾಗಾದರೆ ಈ ವೋಲ್ಟೇಜು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಲ್ಲಿಂದ ಇಲ್ಲಿವರೆಗೂ ನನ್ನ ಬ್ಯಾಟ್ರಿಯಿಂದ ಸೇಮ್ ಇದೆ. ಓಕೆ, ಬಟ್ ಇಲ್ಲಿ ರೆಸಿಸ್ಟೆನ್ಸಿಂದ ಏನಾಗಿದೆ, ಇಲ್ಲಿಂದ ಇಲ್ಲಿವರೆಗೂ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಂದು V1 ಆಗಿದೆ, ಇಲ್ಲಿಂದ ಇಲ್ಲಿವರೆಗೂ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಂದು V2 ಆಗಿದೆ, ಇಲ್ಲಿಂದ ಇಲ್ಲಿವರೆಗೂ V3 ಆಗಿದೆ. ಓಕೆ, ಸೊ ನೀವು ಸರ್ಕ್ಯೂಟ್ ಡಯಾಗ್ರಾಮ್ ನೋಡಿದ ತಕ್ಷಣ ಹೇಳ್ಬಿಡ್ಬೋದು, ಈ V ಶುಡ್ ಬಿ ಈಕ್ವಲ್ ಟು V1 + V2 + V3. ಏನಾಗಿರಬೇಕು, V ಶುಡ್ ಬಿ ಈಕ್ವಲ್ ಟು V1 + V2 + V3. ಸೊ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಇಲ್ಲಿಂದ ಇಲ್ಲಿವರೆಗೂ ಪೂರ್ತಿ V ಇದೆ, ಅದೇ ಡಿವೈಡ್ ಆಗಿ V1, V2 ಮತ್ತು V3 ಆಗಿದೆ. ಯಾಕೆ V1, V2, V3 ಆಗಿದೆ? ಬಿಕಾಸ್ ಆಫ್ ದಿ ರೆಸಿಸ್ಟೆನ್ಸಸ್ R1, R2 ಆ್ಯಂಡ್ R3. ಓಕೆ, ಸೊ V = V1 + V2 + V3. ಇವಾಗ ಅಗೈನ್ ಹೋಮ್ಸ್ ಲಾ ಯೂಸ್ ಮಾಡೋಣ. ಸೊ V = IR. ಓಕೆ, ಫೈನ್, ಅದು ಆಲ್ರೆಡಿ ಗೊತ್ತಿದೆ. ನಾವು V1 ಏನಪ್ಪ, ಕರೆಂಟ್ ಏನಾದರೂ ಚೇಂಜ್ ಆಗಿದೆಯಾ ರೆಸಿಸ್ಟರ್ R1 ಮುಖಾಂತರ? ಯಾವುದೇ ಚೇಂಜ್ ಇಲ್ಲ. ಹಾಗಾದರೆ V1 ಶುಡ್ ಬಿ ಈಕ್ವಲ್ ಟು IR1. ಓಕೆ, ಸಿಮಿಲರ್ಲಿ ಹಾಗೆಯೇ
ನೀವು ರೆಸಿಸ್ಟರ್ R2 ನೋಡಿದ್ರೆ ರೆಸಿಸ್ಟರ್ R2 ಥ್ರೂ ವೋಲ್ಟೇಜ್ V2 ಇದೆ, ಅಕ್ರಾಸ್ ವೋಲ್ಟೇಜ್ V2 ಇದೆ. ಸೊ ಇಟ್ ವಿಲ್ ಬಿ ಈಕ್ವಲ್ ಟು I ಇಂಟು R2. I ಚೇಂಜ್ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಇಲ್ಲಿ. ಓಕೆ, ಸೊ ಹಾಗೆಯೇ ರೆಸಿಸ್ಟೆನ್ಸ್ R3 ಅಕ್ರಾಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಿದೆ ಅದನ್ನು V3 ಅಂತ ಕರೆಯೋಣ. ಇಟ್ ವಿಲ್ ಬಿ ಈಕ್ವಲ್ ಟು IR3. ಓಕೆ, ಸೊ ಇಲ್ಲಿ R ಅಂತ ಏನಿದೆಯಲ್ವಾ, ಇದನ್ನು ನಾನು ನೆಟ್ ರೆಸಿಸ್ಟೆನ್ಸ್ ಅಂತ ಕರಿತೀನಿ. ಓಕೆ, ಇದನ್ನು ನಾನು ನೆಟ್ ರೆಸಿಸ್ಟೆನ್ಸ್ ಅಂತ ಕರೆಯೋಣ, ಅಥವಾ ನೀವು ಸೀರೀಸ್ ರೆಸಿಸ್ಟೆನ್ಸ್ ಅಂತ ಕೂಡ ಕರಿಬೋದು. ಓಕೆ, ಸೊ ಸೀರೀಸ್ ರೆಸಿಸ್ಟೆನ್ಸ್ ಅಂತ ಕರ್ಕೊಂಡ್ರೆ, ಸೊ ಇದೆಲ್ಲ ವ್ಯಾಲ್ಯೂಸ್ನ ಇವಾಗ ನೀವು ಇಕ್ವೇಷನ್ 1 ಅಂತ ಕರೆದ್ರೆ ಇಕ್ವೇಷನ್ 1ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ IR ನೆಟ್, ಇದು ನೆಟ್ ರೆಸಿಸ್ಟೆನ್ಸು. ನಾವು ಇದನ್ನೇ ಫೈಂಡ್ ಔಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರೋದು. ಓಕೆ, ಸೊ IR ನೆಟ್ ವಿಲ್ ಬಿ ಈಕ್ವಲ್ ಟು IR1 ಪ್ಲಸ್ IR2 ಪ್ಲಸ್ IR3. ಸೊ ನೀವು ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನೋಡಿದ್ರೆ I ಕಾಮನ್ ಇದೆ ಥ್ರೂ ಔಟು. ಸೊ ಆಚೆಗೆ ತಗೊಳ್ಳಿ, I ಮಲ್ಟಿಪ್ಲೈಡ್ ಬೈ R1 ಪ್ಲಸ್ R2 ಪ್ಲಸ್ R3 ವಿಚ್ ಇಸ್ ಈಕ್ವಲ್ಸ್ ಟು IR ನೆಟ್. ಸೊ ಎರಡು ಕಡೆ I ಇದೆ, ರೈಟ್ ಹ್ಯಾಂಡ್ ಸೈಡ್ ಮತ್ತು ಲೆಫ್ಟ್ ಹ್ಯಾಂಡ್ ಸೈಡ್ ಬೋತ್ ಸೈಡ್ I ಇದೆ, ಕರೆಂಟ್ ಇದೆ. ಸೊ ಈಕ್ವಲ್ ವ್ಯಾಲ್ಯೂ. ಸೊ ಎರಡನ್ನು ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ R ನೆಟ್ ಇಸ್ ಈಕ್ವಲ್ಸ್ ಟು R1 ಪ್ಲಸ್ R2 ಪ್ಲಸ್ R3 ಅಂತ ಸಿಗುತ್ತೆ. ಓಕೆ, ಸೊ R ನೆಟ್ ವಿಲ್ ಬಿ ಈಕ್ವಲ್ ಟು R1 ಪ್ಲಸ್ R2 ಪ್ಲಸ್ R3. ಹಾಗಂದರೆ ವಾಟ್ ಇಸ್ ದ ಮೀನಿಂಗ್? ಹಾಗಂದರೆ ಏನು? ಹಾಗಂದರೆ ನಿಮ್ಮ ನೆಟ್ ರೆಸಿಸ್ಟೆನ್ಸ್ ಇರುತ್ತಲ್ವಾ, ನೀವು ಸೀರೀಸ್ ಕಾಂಬಿನೇಷನಲ್ಲಿ ರೆಸಿಸ್ಟರ್ಸ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋದಂಗೆ ನಿಮ್ಮ ನೆಟ್ ರೆಸಿಸ್ಟೆನ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಈ ನೆಟ್ ರೆಸಿಸ್ಟೆನ್ಸು ಸಮ್ ಆಫ್ ಆಲ್ ದಿ ರೆಸಿಸ್ಟೆನ್ಸಸ್ ವಿ ಆರ್ ಹ್ಯಾವಿಂಗ್, ಅಥವಾ ಎಲ್ಲ ರೆಸಿಸ್ಟೆನ್ಸ್ದು ಸಮ್ ಆಗಿರುತ್ತೆ. ಓಕೆ, ನೆಟ್ ರೆಸಿಸ್ಟೆನ್ಸ್ದು ಇರೋ ಎಲ್ಲ ರೆಸಿಸ್ಟೆನ್ಸಸ್ದು ಸಮ್ ಆಗಿರುತ್ತೆ. ಸೊ ಆಬ್ವಿಯಸ್ಲಿ ನೆಟ್ ರೆಸಿಸ್ಟೆನ್ಸ್ ಯಾವಾಗಲೂ ಕೂಡ ನೀವು ಯೂಸ್ ಮಾಡಿರೋ ರೆಸಿಸ್ಟರ್ಸ್ಗಿಂತ ತುಂಬ ಜಾಸ್ತಿ ಇರುತ್ತೆ. ಓಕೆ, ಇದು ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟ್. ನೆಟ್ ರೆಸಿಸ್ಟೆನ್ಸು ಸೀರೀಸ್ ಕಾಂಬಿನೇಷನಲ್ಲಿ ಯಾವಾಗಲೂ ಕೂಡ ತುಂಬ ಜಾಸ್ತಿ ಇರುತ್ತೆ. ನೀವು ಇವಾಗ ರೆಸಿಸ್ಟರ್ಸ್ ಇನ್ಕ್ರೀಸ್ ಮಾಡ್ಕೊಂಡು ಹೋದರೆ ನೆಟ್ ರೆಸಿಸ್ಟೆನ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದು ನಿಮ್ಮ ಸೀರೀಸ್ ಕನೆಕ್ಷನ್ ಅಥವಾ ಸೀರೀಸ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕೇಳ್ಬೋದು. ಮೆಸೇಜ್ ಕೂಡ ಮಾಡ್ಬೋದು, ಕಮೆಂಟ್ಸ್ ಕೂಡ ಹಾಕಿ. ಸೊ ಕಮೆಂಟ್ಸಲ್ಲಿ ನಿಮ್ದು ಏನೇ ಡೌಟ್ ಇದ್ರೂ ನಾವು ಕ್ಲಿಯರ್ ಮಾಡಿಕೊಡ್ತೀವಿ. ಸೊ ಇದು ನಿಮ್ಮ ಸೀರೀಸ್ ಕಾಂಬಿನೇಷನ್ ಬಗ್ಗೆ. ಇವಾಗ ಎರಡನೇ ಕಾಂಬಿನೇಷನ್ಗೆ ಹೋಗೋಣ. ಸೊ ಎರಡನೇದು ಯಾವ ಕಾಂಬಿನೇಷನ್ನು? ಪ್ಯಾರಲಲ್ ಕಾಂಬಿನೇಷನ್ ಅಲ್ವಾ. ಸೊ ಸೆಕೆಂಡ್ ಒನ್ ಬಂದು ಪ್ಯಾರಲಲ್ ಕಾಂಬಿನೇಷನ್. ಪ್ಯಾರಲಲ್ ಕಾಂಬಿನೇಷನ್ ನಿಮ್ಗೆ ಆಲ್ರೆಡಿ ಹೇಳ್ದಾಗೆ ಪ್ಯಾರಲಲ್ ಕಾಂಬಿನೇಷನಲ್ಲಿ ಏನಾಗಿರುತ್ತೆ? ಸೊ ನಿಮ್ಮ ಸರ್ಕ್ಯೂಟು ಪಾತ್ ಡಿವೈಡ್ ಆಗಿ ಒಂದು ಸ್ಟ್ರೇಟ್ ಪಾತ್, ಪ್ರೀವಿಯಸ್ಲಿ ನೋಡಿದರೆ ನೀವು ಒಂದು ಸರ್ಕ್ಯುಲರ್ ಪಾತ್ ಇತ್ತು, ಒಂದೇ ಒಂದು ಸರ್ಕ್ಯುಲರ್ ಪಾತ್ ಇತ್ತು. ಆ ಸರ್ಕ್ಯುಲರ್ ಪಾತ್ ಬಂದು ಡಿವೈಡ್ ಆಗಿ ಎಷ್ಟು ರೆಸಿಸ್ಟರ್ಸ್ ಇರುತ್ತೆ ಅಷ್ಟು ರೆಸಿಸ್ಟರ್ಗೂ ಕೂಡ ಡಿವೈಡ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದರಲ್ಲಿ ಸರ್ಕ್ಯೂಟ್ ಡಯಾಗ್ರಾಮ್ ಬರಿತೀನಿ. ಸೊ ರೆಸಿಸ್ಟರ್ ಪ್ಯಾರಲಲ್ ಕಾಂಬಿನೇಷನ್ ಈ ರೀತಿಯಾಗಿರುತ್ತೆ. ಸೊ ಆಬ್ವಿಯಸ್ಲಿ ರೆಸಿಸ್ಟೆನ್ಸ್ R1 ನೇಮಿಂಗ್ ಮಾಡೋಣ R2 ಮತ್ತು ಇದನ್ನು R3 ಅಂತ ಕರೆಯೋಣ. ಓಕೆ, ಸೊ ಇವಾಗ ಸರ್ಕ್ಯೂಟ್ ಕಂಪ್ಲೀಟ್ ಆಗಬೇಕು ಅಂದರೆ ಏನು ಮಾಡಬೇಕು? ಇದನ್ನು ಒಂದು ಎಲೆಕ್ಟ್ರಿಕಲ್ ಸೆಲ್ ಅಥವಾ ಬ್ಯಾಟ್ರಿಗೆ ಕನೆಕ್ಟ್ ಮಾಡಬೇಕು. ಓಕೆ, ಎಲೆಕ್ಟ್ರಿಕಲ್ ಸೆಲ್ ಅಥವಾ ಬ್ಯಾಟ್ರಿಗೆ ಕನೆಕ್ಟ್ ಮಾಡಬೇಕು. ಓಕೆ, ಸೊ ಒಂದು ಬ್ಯಾಟ್ರಿಗೆ ಕನೆಕ್ಟ್ ಮಾಡೋಣ ಅಥವಾ ಸೆಲ್ಲಿಗೆ ಕನೆಕ್ಟ್ ಮಾಡೋಣ. ಆಬ್ವಿಯಸ್ಲಿ ಇದು ಪಾಸಿಟಿವ್ ಸೈಡು, ಇದು ನೆಗೆಟಿವ್ ಸೈಡು. ಓಕೆ, ಸೊ ಹಾಗೆಯೇ ವೋಲ್ಟೇಜ್ ಏನಿರುತ್ತೆ, ವೋಲ್ಟೇಜ್ ಅಕ್ರಾಸ್ ದ ಸೆಲ್ ವಿಲ್ ಬಿ ಈಕ್ವಲ್ ಟು V ಅಂತ ಕನ್ಸಿಡರ್ ಮಾಡ್ಕೊತೀವಿ. ಓಕೆ, ಸೊ ಇವಾಗ ನೀವು ಇದನ್ನು ಒಂದು ಸರ್ಕಲಾಗಿ ಕಂಪ್ಲೀಟ್ ಮಾಡಿದ್ರೆ ನಿಮ್ಮ ಸರ್ಕ್ಯೂಟ್ ಇಲ್ಲಿಗೆ ಮುಗೀತು. ಓಕೆ, ಇಲ್ಲಿ ನಾನು ಆ್ಯಮ್ಮೀಟರ್ ಬರೆದಿಲ್ಲ, ಯಾಕೆ ಅಂತ ಮುಂದೆ ಹೇಳ್ತೀನಿ. ಓಕೆ, ಸೊ ವೋಲ್ಟೇಜ್ V ಇರುತ್ತೆ. ಇವಾಗ ಏನಾಗುತ್ತೆ, ಈ ಎಲೆಕ್ಟ್ರಿಕಲ್ ಸೆಲ್ಲಿಂದ ಏನಾಗುತ್ತೆ,
ಕರೆಂಟ್ ಬರುತ್ತೆ ಅಲ್ವಾ, ಚಾರ್ಜಸ್ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಪಾಸಿಟಿವ್ ಸೈಡಿಂದ ನೆಗೆಟಿವ್ ಸೈಡ್ವರೆಗೂ ಅಲ್ವಾ. ಸೊ ಇವಾಗ ಏನಾಯಿತು, ಚಾರ್ಜಸ್ ಆಚೆಗೆ ಬಂತು ಆ್ಯಂಡ್ ಇಲ್ಲಿ ಕರೆಂಟು ನಾನು ಕನ್ಸಿಡರ್ ಮಾಡಿದ್ರೆ ಐ ಅಂತ ಕರೆಯೋಣ. ಓಕೆ, ಸೊ ಐ ಏನು, ದ ನಂಬರ್ ಆಫ್ ಚಾರ್ಜಸ್ ಮೂವಿಂಗ್ ಪರ್ ಸೆಕೆಂಡ್. ಓಕೆ, ಈ ಐ ಏನಾಗುತ್ತೆ, ಈ ನೋಡ್ವರೆಗೂ ಸೇಮೇ ಇರುತ್ತೆ, ನೋ ಪ್ರಾಬ್ಲಮ್. ಚಾರ್ಜಸ್ಸು ಅಮೌಂಟ್ 100 ಚಾರ್ಜ್ ಬಂದಿದೆ ಅಂದರೆ ಇಲ್ಲಿವರೆಗೂ 100 ಚಾರ್ಜೇ ಬರುತ್ತೆ. ಬಟ್ ಇಲ್ಲಿಗೆ ಬಂದ ತಕ್ಷಣ ಏನಾಗುತ್ತೆ, ಇವಾಗ ರೆಸಿಸ್ಟೆನ್ಸಸ್ ಇದೆ, ಅಂದರೆ ಅದು ಇವಾಗ ಅದಕ್ಕೆ ಪಾತ್ ಇದೆ ಎಷ್ಟೊಂದು. ಇವಾಗ ನೋಡಿ 3 ಪಾತ್ ಇದೆ ಅಲ್ವಾ ಚಾರ್ಜ್ಗೆ ಹೋಗೋದಕ್ಕೆ, ಆ 3 ಪಾತ್ ಮುಖಾಂತರ ಚಾರ್ಜಸ್ಸು ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ 3 ಪಾತ್ ಮುಖಾಂತರ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ R1 ಮುಖಾಂತರ ಕರೆಂಟ್ ಹಾದು ಹೋಗ್ತಿರೋದನ್ನ I1 ಅಂತ ಕರೆಯೋಣ. ಅಂದರೆ ಎಷ್ಟು ಚಾರ್ಜ್ ಹೋಗ್ತಿದೆಯೋ ಅದರಿಂದ ಕರೆಂಟ್ ಬರೋದನ್ನ I1 ಅಂತ ಕರೆಯೋಣ. ಸಿಮಿಲರ್ಲಿ R2 ಮುಖಾಂತರ ಹೋಗ್ತಿರೋ ಚಾರ್ಜಸ್ ಕೊಡೋ ಕರೆಂಟನ್ನು I2 ಅಂತ ಕರೆಯೋಣ. ಆ್ಯಂಡ್ R3 ಮುಖಾಂತರ ಹೋಗೋ ಕರೆಂಟನ್ನು I3 ಅಂತ ಕರೆಯೋಣ. ಓಕೆ, ಯಾಕೆ ಈ ಥರ ಆಯಿತು, ಯಾಕಂದರೆ ಚಾರ್ಜ್ಗೆ ಇವಾಗ 3 ಆಪ್ಷನ್ ಇದೆ, 3 ಪಾತ್ ಇದೆ. ಓಕೆ, ಸೊ 3 ಪಾತ್ ಇದೆ, 3 ಪಾತು ಅದು ರೆಸಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಚಾರ್ಜ್ ಪಾಸ್ ಆಗ್ತಿದೆ ಪ್ರತಿಯೊಂದರಲ್ಲೂ ಅನ್ನೋದು ರೆಸಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ರೆಸಿಸ್ಟೆನ್ಸ್ ಜಾಸ್ತಿ ಇದ್ದರೆ, ಸೊ ಅಗೇನ್ ನಿಮ್ಮ ರಿಲೇಷನ್ಗೆ ಹೋಗಿ V = IR. ಓಕೆ, ಸೊ ಇಲ್ಲಿ ನೋಡಿದ್ರೆ ಆಬ್ವಿಯಸ್ಲಿ ವೋಲ್ಟೇಜ್ ಮತ್ತು ರೆಸಿಸ್ಟರ್ಗೆ ಇರೋ ರಿಲೇಷನ್ ನೋಡಿದ್ರಿ. ಇವಾಗ R ಪ್ರಪೋರ್ಷನಲ್ ಟು 1/I, ಮರಿಬೇಡಿ, ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್. ಓಕೆ, ರೆಸಿಸ್ಟೆನ್ಸ್ ಜಾಸ್ತಿ ಇದ್ದರೆ ಕರೆಂಟ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ರೆಸಿಸ್ಟೆನ್ಸ್ ಕಮ್ಮಿ ಇದ್ದರೆ ಕರೆಂಟ್ ಜಾಸ್ತಿ ಪಾಸ್ ಆಗ್ತಾ ಇರುತ್ತೆ. ಓಕೆ, ಹಾಗೆ ಇಲ್ಲೂ ಕೂಡ. ಸೊ ರೆಸಿಸ್ಟರ್ ವ್ಯಾಲ್ಯೂ ಯಾವುದು ಜಾಸ್ತಿ ಇದೆ ಅನ್ನೋದ್ರ ಮೇಲೆ ಕರೆಂಟ್ ಆ ಪರ್ಟಿಕ್ಯುಲರ್ ಕರೆಂಟ್ ವ್ಯಾಲ್ಯೂ ಕಮ್ಮಿ ಆಗಿರುತ್ತೆ, ಅಥವಾ ರೆಸಿಸ್ಟರ್ ವ್ಯಾಲ್ಯೂ ಯಾವುದು ತುಂಬ ಲೀಸ್ಟ್ ಇದೆಯಲ್ಲ ಆ ದಾರಿಲಿ ಜಾಸ್ತಿ ಚಾರ್ಜು ಹೋಗೋದಕ್ಕೆ ಟ್ರೈ ಮಾಡ್ತವೆ. ಓಕೆ, ಯಾಕಂದರೆ ಹಾಗೆ ಕಮ್ಮಿ ಎನರ್ಜಿ ಖರ್ಚಾಗತ್ತಲ್ಲ. ರೆಸಿಸ್ಟೆನ್ಸ್ ವ್ಯಾಲ್ಯೂ ಕಮ್ಮಿ ಆಯಿತು ಅಂದರೆ ಎನರ್ಜಿ ಕಮ್ಮಿ ಖರ್ಚು ಮಾಡಬೇಕು ಅಲ್ವಾ. ಸೊ ಆಪ್ಷನ್ ಕೊಟ್ಟಾಗ ಏನು ಮಾಡ್ತೀವಿ ನಾವೆಲ್ಲರೂ, ಕಮ್ಮಿ ಎನರ್ಜಿ ಎಲ್ಲಿ ಯೂಸ್ ಆಗುತ್ತೆ, ಕಮ್ಮಿ ದುಡ್ಡು ಎಲ್ಲಿ ಖರ್ಚಾಗುತ್ತೆ ಅಂತ ಟ್ರೈ ಮಾಡ್ತೀವಿ. ಹಾಗೆಯೇ ಇದು ಕೂಡ ಕಮ್ಮಿ ಎನರ್ಜಿ ಯಾವ ಪಾತಲ್ಲಿ ಖರ್ಚಾಗುತ್ತೆ ಅನ್ನೋದು ಚೆಕ್ ಮಾಡಿಕೊಂಡು ಯಾವುದು ತುಂಬ ಕಮ್ಮಿ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇರುತ್ತೆ ಅದ್ರ ಮುಖಾಂತರ ಹಾದೋಗುತ್ತೆ. ಓಕೆ, ಸೊ ಒಂದು ಏನಂದರೆ ಕರೆಂಟ್ ವೇರಿ ಆಗ್ತಿದೆ ಇಲ್ಲಿ, ಬಟ್ ಈ ನೋಡಿಂದ ಈ ನೋಡಿಗೆ ನೀವು ವೋಲ್ಟೇಜ್ ಮೆಷರ್ ಮಾಡಿದ್ರೆ ಯಾವುದೇ ಚೇಂಜ್ ಇರೋದಿಲ್ಲ. ಓಕೆ, ಸೊ ವೋಲ್ಟೇಜು V ಆಗಿನೇ ಇರುತ್ತೆ ಈ ನೋಡಿಂದ ಈ ನೋಡ್ವರೆಗೂ. ನಿಮ್ಮದು ಸೆಲ್ದ ವೋಲ್ಟೇಜ್ ಏನಿತ್ತು ಸೇಮ್ ವೋಲ್ಟೇಜೇ ಇರುತ್ತೆ. ಓಕೆ, ಯಾಕೆ, ಇವಾಗ ಕರೆಂಟ್ ಚೇಂಜ್ ಆಗ್ತಿದೆಯಲ್ಲ, ಸೊ ವೋಲ್ಟೇಜ್ ಹಾಗೇನೇ ಇರುತ್ತೆ. ರೆಸಿಸ್ಟೆನ್ಸ್ ಚೇಂಜ್ ಆಗೋದಕ್ಕೆ ಕರೆಂಟ್ ವ್ಯಾಲ್ಯೂಸ್ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಇವಾಗ ಪ್ರೀವಿಯಸ್ಲಿ ವೋಲ್ಟೇಜ್ ವ್ಯಾಲ್ಯೂಗೆ ನಾವು ಸಮೇಷನ್ ತೊಗೊಂಡ್ವಿ. ಇವಾಗ ಕರೆಂಟ್ 3 ಪಾರ್ಟಾಗಿ ಡಿವೈಡ್ ಆಗಿದೆ. ಸೊ ಕರೆಂಟಿಗೆ ಸಮೇಷನ್ ತೊಗೊಳ್ಳೋಣ. ಸೊ I will be equal to I1 + I2 + I3. ಓಕೆ, ಹಾಗೆಯೇ ಇಲ್ಲೂ ಕೂಡ IR ಅಂತಿದೆಯಲ್ಲ, ಇದನ್ನು R net ಅಂತ ಮಾಡ್ಕೊಂಬಿಡೋಣ. R net ಅಥವಾ ನೀವು R ಪ್ಯಾರಲಲ್ ಅಂತಾದರೂ ಬರ್ಕೊಬೋದು. ಓಕೆ, ಸೊ I = I1 + I2 + I3. ಇದರಲ್ಲಿ I ಅಂದರೆ ಏನು ಅಂತ ನಮ್ಗೆ ಆಲ್ರೆಡಿ ಗೊತ್ತಿದೆ. ಇಲ್ಲೇ ಒಂದು ಸ್ವಲ್ಪ ಬರ್ಕೊಳ್ಳೋಣ. ಸೊ V/R net ಅಂತ ತಗೊಂಡ್ರೆ, ಸೊ I ಅಂದರೆ ಏನು ಅಂತ ಆಲ್ರೆಡಿ ಗೊತ್ತಿದೆ, V/R net. V ಆಲ್ರೆಡಿ ಕಾನ್ಸ್ಟೆಂಟ್, ಇವಾಗ ತಾನೇ ನೋಡಿದ್ದೀವಿ. ಸೊ ಸಿಮಿಲರ್ಲಿ ಹಾಗೆ ಹೋಮ್ಸ್ ಲಾನ ಈ ರೆಸಿಸ್ಟರ್ R1, R2, R3ಗೂ ಕೂಡ ಅಪ್ಲೈ ಮಾಡೋಣ. ಓಕೆ, ಸೊ ಇವಾಗ ಓಮ್ಸ್ ಲಾ ರೆಸಿಸ್ಟರ್ R1ಗೆ ಅಪ್ಲೈ ಮಾಡಿದ್ರೆ ಏನು ಸಿಗುತ್ತೆ, I1 = V/R1 ಅಂತ ಸಿಗುತ್ತೆ. ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ ಈಕ್ವೇಷನ್ನ, ಒಂದು ಸ್ವಲ್ಪ ಫೋಕಸ್ ಮಾಡ್ಕೊಳ್ಳಿ ಅದಕ್ಕೆ. ಸೊ ಸಿಮಿಲರ್ಲಿ ಹೋಮ್ಸ್ ಲಾನ ನಾವು ಸೆಕೆಂಡ್ ರೆಸಿಸ್ಟರ್ಸ್ಗೆ ಅಪ್ಲೈ ಮಾಡಿದ್ರೆ I2 will be equal to V/R2. ಹಾಗೆಯೇ ಥರ್ಡ್ ರೆಸಿಸ್ಟರ್ಗೆ ಓಮ್ಸ್ ಲಾ ಅಪ್ಲೈ ಮಾಡಿದ್ರೆ I3 will be equal to V/R3. V ಎಂತಕ್ಕೆ ಸೇಮ್ ಇದೆ, ಪ್ಯಾರಲಲ್ ಕಾಂಬಿನೇಷನಲ್ಲಿ ವೋಲ್ಟೇಜು ಯಾವುದೇ ಚೇಂಜ್ ಆಗೋದಿಲ್ಲ. ಈ ನೋಡಿಂದ ನಿಮ್ಮ ಇನ್ನೊಂದು ನೋಡಿಗೆ ಮೆಷರ್ ಮಾಡಿದಾಗ ಯಾವುದೇ ರೀತಿ ವೋಲ್ಟೇಜು ಚೇಂಜ್ ಇರೋದಿಲ್ಲ ನಿಮ್ಮ ಬ್ಯಾಟ್ರಿ ವೋಲ್ಟೇಜ್ ಅಥವಾ ಸೆಲ್ ವೋಲ್ಟೇಜಿಗಿಂತ. ಓಕೆ, ಸೊ ನಾವು ಇವಾಗ ಎಲ್ಲನೂ ಸಬ್ಸ್ಟಿಟ್ಯೂಟ್ ಮಾಡಿ ನಿಮ್ಮ ಇಕ್ವೇಷನಿಗೆ ಅಗೇನ್ ಇಕ್ವೇಷನ್ ನಂಬರ್ 2 ಅಂತ ಕರೆಯೋಣ. ಸೊ ಇಕ್ವೇಷನ್ ನಂಬರ್ 2ಗೆ ನಿಮ್ಮ ಹತ್ರ ಇರೋ ಎಲ್ಲ ವ್ಯಾಲ್ಯೂಸ್ನು ಸಬ್ಸ್ಟಿಟ್ಯೂಟ್ ಮಾಡಿ V/R net ಅಥವಾ R ಪ್ಯಾರಲಲ್ ಅಂತ ಕೂಡ ಬರ್ಕೊಬೋದು = V/R1
ಪ್ಲಸ್ ವಿ ಬೈ R2 ಪ್ಲಸ್ ವಿ ಬೈ R3. ಓಕೆ, ಸೊ ನ್ಯೂಮರೇಟರಲ್ಲಿ ಎಲ್ಲ ಟರ್ಮ್ಸ್ಗೂ ವೋಲ್ಟೇಜ್ ಕಾಮನ್ ಇದೆ. ವೋಲ್ಟೇಜ್ ಕಾಮನ್ ತಗೊಳ್ಳಿ. 1/R1 ಪ್ಲಸ್ 1/R2 ಪ್ಲಸ್ 1/R3. ಓಕೆ, ಅಥವಾ ಈ ವಿ ಇಲ್ಲಿರೋ ವಿ ಕ್ಯಾನ್ಸಲ್ ಮಾಡಿದ್ರೆ 1/R net is equals to 1/R1 plus 1/R2 plus 1/R3. ಸೊ ನಿಮಗೆ ಫೈನಲಿ ಈ ಥರ ಈಕ್ವೇಷನ್ ಸಿಗುತ್ತೆ. ಓಕೆ, 1/R net. ಓಕೆ, 1/R net ವಿಲ್ ಬಿ ಈಕ್ವಲ್ ಟು 1/R1 ಪ್ಲಸ್ 1/R2 ಪ್ಲಸ್ 1/R3. ಓಕೆ, ಇವಾಗ ಏನಿದೆ ಎಲ್ಲ ಡಿನೋಮಿನೇಟರ್ಸಲ್ಲಿದೆ. ನೀವೇನಾದರೂ ಇದನ್ನು ಸಾಲ್ವ್ ಮಾಡಿದ್ರೆ, ಯಾವುದೇ ಒಂದು ಎಕ್ಸಾಂಪಲ್ ಇಟ್ಕೊಂಡು ಇದರಲ್ಲಿ ನೆಟ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಏನಾಗಿರುತ್ತೆ ಅಂದರೆ, ನೀವು ಯೂಸ್ ಮಾಡಿರ್ತೀರಲ್ಲ 3 ರೆಸಿಸ್ಟರ್ಸು, ಅದಕ್ಕಿಂತ ಯಾವಾಗಲೂ ನಿಮ್ಮ ನೆಟ್ ರೆಸಿಸ್ಟೆನ್ಸ್ ಕಮ್ಮಿ ಇರುತ್ತೆ. ಓಕೆ, ಸೊ ಪ್ಯಾರಲಲ್ ಕಾಂಬಿನೇಷನ್ ಮಾಡಿದಾಗ ಯಾವಾಗಲೂ ಕೂಡ ಈ ನೆಟ್ ರೆಸಿಸ್ಟೆನ್ಸ್ R net ಅಂತ ಏನಿದೆಯಲ್ಲ, ಇದು ಯಾವಾಗಲೂ R1 ಅಥವಾ R2 ಅಥವಾ R3 ಮೂರಕ್ಕಿಂತನೂ ತುಂಬ ಕಮ್ಮಿ ಇರುತ್ತೆ. ಓಕೆ, R1 R2 R3 ಮೂರಕ್ಕಿಂತನೂ ತುಂಬ ಕಮ್ಮಿ ಇರುತ್ತೆ. ಓಕೆ, ಎಕ್ಸಾಂಪಲ್ ಮೇ ಬಿ ಇದೊಂದು 10 ohms ಇದೆ ಅಂತ ಅಂದ್ಕೊಳ್ಳೋಣ, ಇದೊಂದು 12 ohms ಇದೆ ಅಂದ್ಕೊಳ್ಳೋಣ, ಇದೊಂದು 15 ohms ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಇವಾಗ ಈ ಮೂರನ್ನು ಪ್ಯಾರಲಲ್ ಕಾಂಬಿನೇಷನ್ ಏನಾದರೂ ಮಾಡಿದ್ರೆ ನೀವು ಚೆಕ್ ಮಾಡಿ, ಒಂದು ಸತಿ ಸಬ್ಸ್ಟಿಟ್ಯೂಟ್ ಮಾಡಿ, R net ಯಾವಾಗಲೂ ಕೂಡ ಈ 10 ohmsಗಿಂತ ಕಮ್ಮಿ ಇರುತ್ತೆ. ಓಕೆ, R net ಯಾವಾಗಲೂ ಕೂಡ ಕಮ್ಮಿ ಇರುತ್ತೆ. ಒಂದು ಸತಿ ಸಬ್ಸ್ಟಿಟ್ಯೂಟ್ ಮಾಡಿ, ಸಾಲ್ವ್ ಮಾಡಿ, ಚೆಕ್ ಮಾಡಿ. ಓಕೆ, ಸೊ ಸ್ಟಾಪ್ ಮಾಡಿ. ಓಕೆ, ಸೊ ಇದು ನಿಮ್ಮ ಪ್ಯಾರಲಲ್ ಕಾಂಬಿನೇಷನ್ ಬಗ್ಗೆ. ಸೊ ನಿಮ್ಗೆ ಆಲ್ರೆಡಿ ಹೇಳ್ದಾಗೆ, ಸೊ ನೆಟ್ ರೆಸಿಸ್ಟೆನ್ಸು ಯಾವಾಗಲೂ ಕೂಡ ನೀವು ಯೂಸ್ ಮಾಡಿರೋ 3 ರೆಸಿಸ್ಟೆನ್ಸಸ್ಗಿಂತ ಕಮ್ಮಿ ಇರುತ್ತೆ. ಓಕೆ, ಸೊ ಏನಾದರೂ ಡೌಟ್ ಇದ್ದರೆ ಕ್ವಶನ್ ಕೇಳ್ಬೋದು. ಕ್ವಶನ್ ಕಮೆಂಟಲ್ಲಿ ಕೂಡ ನೀವು ಹಾಕಿ, ಏನೇ ಡೌಟ್ಸ್ ಇದ್ದರೂ ನಾನು ಆನ್ಸರ್ ಮಾಡಿಕೊಡ್ತೀನಿ. ಸೊ ಇಲ್ಲಿಗೆ ನಾನು ಈ ಕ್ಲಾಸ್ ನಿಲ್ಲಿಸ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಜೌಲ್ಸ್ ಲಾ ಬಗ್ಗೆ ಮತ್ತು ಹಾಗೆಯೇ ಕ್ವಶನ್ ಪೇಪರ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಯಾವ ಥರ ಕ್ವಶನ್ ಕೇಳ್ತಾರೆ. ಓಕೆ, ಸೊ ನಿಮಗೆ ಕ್ವಶನ್ ಹೇಗೆ ಕೇಳ್ತಾರೆ, ನೀವು ಯಾವ ಥರ ಆನ್ಸರ್ ಮಾಡಬೇಕು. ಟಾಪಿಕ್ ಓದ್ಬಿಟ್ಟಿದ್ದೀವಿ, ಬಟ್ ಆನ್ಸರ್ ಯಾವ ಥರ ಬರಿಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡೋಣ. ಸೊ ನೆಕ್ಸ್ಟ್ ಕ್ಲಾಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕಾನ್ಸಂಟ್ರೇಷನ್ ಮಾಡಿಕೊಂಡು ಕೇಳ್ಕೊಬೇಕು. ಓಕೆ, ಥ್ಯಾಂಕ್ ಯು.